ನಮ್ಮೂರಿನ ಯುವಕ ಶ್ರೀಯುತ ಪದ್ಮನಾಭರವರ ಪಾಲಿಗೆ ಲಡ್ಡು ಹೋಗಿದೆ. ಅವರಿಗೆ ಆ ವಿನಾಯಕ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಸಂಪತ್ತು, ಆಯಸ್ಸು, ಆರೋಗ್ಯ ಭಗವಂತ ಎಲ್ಲ ರೀತಿಯಿಂದ ಕರುಣಿಸಲಿ ಅಂತ ಭಗವಂತನಲ್ಲಿ ವಿನಾಯಕನಲ್ಲಿ ಪ್ರಾರ್ಥನೆ ಮಾಡುತ್ತಾ 8 ಲಕ್ಷ ರೂಪಾಯಿಗಳಿಗೆ ಅಂತಿಮವಾಗಿದೆ. ಗಣೇಶ ಉತ್ಸವ ಎಲ್ಲ ಕಡೆ ನಡೀತಾ ಇದೆ. ಗಣೇಶ ಉತ್ಸವ ಅಂದರೆ ಸಿಲಿಕಾನ್ ಸಿಟಿಯಲ್ಲಿ ಬಗೆಯ ಗಣೇಶಗಳನ್ನು ಕೂರಿಸಿ ಅದ್ದೂರಿಯಾಗಿ ಆಚರಣೆ ಮಾಡೋದು ವಾಡಿಕೆ. ಆದರೆ ಬೆಂಗಳೂರಲ್ಲಿ ಒಂದು ಡಿಫ್ರೆಂಟ್ ಗಣೇಶ ಇದೆ. ಯಾವ ರೀತಿಯಲ್ಲಿ ಡಿಫ್ರೆಂಟಾಗಿ ಆಚರಣೆ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಹೋಗ್ತೀನಿ. ನೀವು ದೃಶ್ಯದಲ್ಲಿ ನೋಡ್ಬೋದು, ಇದು ನವೋದಯ ಗೆಳೆಯರ ಬಳಗ ಅಂತ ನಾಗವಾರ ಸರ್ಕಲ್ ನಾಗವಾರದಲ್ಲಿರುವಂತಹ ನವೋದಯ ಗೆಳೆಯರ ಬಳಗ. ಇದು 36ನೇ ವರ್ಷದಲ್ಲಿ ಗಣೇಶ ಉತ್ಸವನ ನಡೆಸ್ತಿದ್ದಾರೆ. ವಿಶೇಷತೆ ಏನಪ್ಪ ಅಂದರೆ ಗಣೇಶನ ಬೇರೆ ಬಗೆಯಲ್ಲಿ ಕೂರಿಸೋದು. ಈ ಸಲ ನೋಡಿದ್ದೀವಿ RCB ಕಪ್ ಗೆದ್ದಿರೋದ್ರಿಂದ RCB ಗಣೇಶ ಕೂಡ ಇದೆ, ಮತ್ತು ಸಿಂಧೂರ ಗಣೇಶ ಕೂಡ ಇದೆ. ಆದರೆ ಇಲ್ಲಿ ಪ್ರತಿ ವರ್ಷ ಕಳೆದ 5-6 ವರ್ಷದಿಂದ ಲಡ್ಡು ಗಣೇಶವನ್ನು ಕೂರಿಸ್ತಿದ್ದಾರೆ. ಅಂದರೆ ತೆಲಂಗಾಣ ಮತ್ತು ಮುಂಬೈಯಲ್ಲಿ ಈ ರೀತಿಯ ಗಣೇಶನ ಕೂರಿಸುವಂಥ ವಾಡಿಕೆ ಇದೆ. ಅಂದರೆ ಗಣೇಶನ ಕೈಯಲ್ಲಿ ಲಡ್ಡುವನ್ನು ಇಟ್ಟು, ಅಂದರೆ ಒಂದು ಬೃಹತ್ ಆದಂಥ ಲಡ್ಡುವನ್ನು ತಯಾರಿಕೆ ಮಾಡಿ ಆ ಲಡ್ಡುವನ್ನು ಗಣೇಶನ ಎಷ್ಟು ದಿನ ಪ್ರತಿಷ್ಠಾಪನೆ ಮಾಡ್ತಾರೋ ಅಷ್ಟು ದಿನ ಆ ಲಡ್ಡುವಿಗೆ ವಿಶೇಷ ಪೂಜೆ ನಡೆಸಿ ಕೊನೆಗೆ ಅದನ್ನು ಹರಾಜಾಕಿ ಆ ನಂತರದಲ್ಲಿ ಹರಾಜಿನಲ್ಲಿ ಬಂದಂಥ ಹಣದಲ್ಲಿ ಗಣೇಶ ಉತ್ಸವನ, ಅಂದರೆ ಮುಂದಿನ ವರ್ಷದ ಗಣೇಶ ಉತ್ಸವನ ಮಾಡುವಂತಹ ವಾಡಿಕೆ ಇರುತ್ತೆ. ಅದೇ ರೀತಿ ಬೆಂಗಳೂರಲ್ಲಿ ಮೊದಲ ಬಾರಿಗೆ ಕಳೆದ 7 ವರ್ಷದಿಂದ ಈ ರೀತಿಯ ಲಡ್ಡು ಹರಾಜು ಪ್ರಕ್ರಿಯೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ವರ್ಷವೂ ಹರಾಜು ಪ್ರಕ್ರಿಯೆ ನಡೆದಿದೆ. ಈ ಬಗ್ಗೆ ನವೋದಯ ಯುವಕರ ಗೆಳೆಯರ ಬಳಗ ಏನಿದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇದು ಎಷ್ಟನೇ ವರ್ಷದ ಗಣೇಶ ಉತ್ಸವ ಮಾಡ್ತಿದ್ದೀರಾ? ಲಡ್ಡು ವಿಶೇಷತೆ ಏನು? ನಮ್ಮದು 36ನೇ ವರ್ಷದ ಗಣೇಶೋತ್ಸವ ಮಾಡ್ತಾಯಿದ್ದೀರಿ. ನಮ್ಮದಿದು 5 kg ಲಾಡು ಇರುತ್ತೆ. ಹೌದು, 5 kg ಲಾಡು ಇರುತ್ತೆ. ಅದಾದಮೇಲೆ ಇದು ದೇವ್ರ ಪ್ರಸಾದ. ಇದು ನಾವು 5 ದಿವಸನೂ ಅಲ್ಲಿ ಇಟ್ಟು ಅದಕ್ಕೆ ಪೂಜೆ ಮಾಡಿ ಅದಕ್ಕೊಂದು ಪವರ್ ಕೊಡ್ತೀರಿ ಆ ಲಾಡುಗೆ. ಆ ಪವರಿಂದ ಏನಾಗುತ್ತೆ, ಅವ್ರು ತೊಗೊಂಡೋದವ್ರಿಗೆ ಅಭಿವೃದ್ಧಿಯಾಗಿ ಅವರು ಚೆನ್ನಾಗಿದ್ದಾರೆ, ಅವರು ತೊಗೊಂಡಿರೋರು ಅಭಿವೃದ್ಧಿ ಚೆನ್ನಾಗಿದ್ದಾರೆ. ಅಂದರೆ ಹರಾಜಿಗೆ ಎಷ್ಟು ಜನ ಬರ್ತಾರೆ? ಯಾವ ರೀತಿ ಹರಾಜು ಪ್ರಕ್ರಿಯೆ ಆಗುತ್ತೆ? ಸುಮಾರು ಒಂದು 20 ಜನ ಇರ್ತಾರೆ, 20 ಜನ ಮೇಲೆ ಇರ್ತಾರೆ. 20 ಜನ ಅವ್ರಿಗೆ ಇರ್ತಾರೆ ಹರಾಜು ಮಾಡೋರು. ಅವ್ರವ್ರ ಶಕ್ತಿ, ಯಾರ್ಯಾರು ಏನೇನು ಶಕ್ತಿ ಇದೆಯೋ ಆ ಶಕ್ತಿ. ಒಬ್ಬರು ಈ ಸಲ 8 ಲಕ್ಷ ಗಂಟ ಬಂದಿದ್ದರು. NC ಪದ್ಮನಾಭ ಅಂತ ಇದೇ ಊರವರು ಕರೆದಿದ್ದಾರೆ. ಅವರು ಈ ಹರಾಜಲ್ಲಿ ಪ್ರಕ್ರಿಯೆ ಆಗಿದ್ದಾರೆ. ಇಲ್ಲಿ ಹರಾಜು ಪ್ರಕ್ರಿಯೆ ಮಾಡೋ ಕಾನ್ಸೆಪ್ಟ್ ಏನಕ್ಕೆ ಬಂತು? ಈಗ ಫಸ್ಟು ಮಹಾರಾಷ್ಟ್ರದಲ್ಲಿ ಮಾಡ್ತಾಯಿದ್ರು, ಅದಾದಮೇಲೆ ತೆಲಂಗಾಣ ಮಾಡ್ತಾಯಿದ್ರು. ನಾವು ಕರ್ನಾಟಕದಲ್ಲೂ ಮಾಡೋಣ ಅಂದ್ಬಿಟ್ಟು 2018ನಲ್ಲಿ ಸ್ಟಾರ್ಟ್ ಮಾಡಿದ್ರಿ. ಆಗಿಂದ ತುಂಬ ಚೆನ್ನಾಗಿ ಎಲ್ಲ ತಗೊತಾ ಇದ್ದಾರೆ. ಈ ವರ್ಷ 8 ಲಕ್ಷ ತುಂಬ ಹೈಯೆಸ್ಟ್ ಆಗಿ ಓಡಿದೆ ಬೆಂಗಳೂರಲ್ಲಿ. ಈ 7 ವರ್ಷದಲ್ಲಿ ಇದೆ ಹೈಯೆಸ್ಟ್ ಬಿಡ್ಡಿಂಗ್ ಆಗಿರೋದು. ಹೌದು, ಇದೆ ಹೈಯೆಸ್ಟ್. ಇದಕ್ಕೆ ಮುಂಚೆ 2018ನಲ್ಲಿ 46 ಲಕ್ಷಕ್ಕೆ ಹೋಯ್ತು, ಹಂಗೆ 46,000ಕ್ಕೆ. ಅದಂಗೆ ಕಂಟಿನ್ಯೂ ಆಗಿ ಹೋದ ವರ್ಷ 3,50,000ಕ್ಕೆ ಹೋಯ್ತು. ಈ ವರ್ಷ 8 ಲಕ್ಷಕ್ಕೆ ಹೋಗಿದೆ. ಈ 8 ಲಕ್ಷ ಈಗ ಇಟ್ಕೊಂಡಿದ್ದೀರಲ್ಲ, ಏನೆಲ್ಲ ಬರೋ ವರ್ಷಕ್ಕೆ ಏನೆಲ್ಲ ಪ್ಲ್ಯಾನ್ ಮಾಡ್ಕೋತಿದ್ದೀರಾ? ಅದರಲ್ಲಿ ಯಾವ ರೀತಿ ಹಬ್ಬ ಮಾಡಬೇಕು ಅಂತ? ಬರೋ ವರ್ಷಕ್ಕೆ ನಾವು ಬಡವರಿಗೆ ಈ ಸಲ ಸೀರೆ ಎಲ್ಲ ಕೊಟ್ಟಿದ್ದೀರಿ. ಅದಾದಮೇಲೆ ಒಂದಿನ 28ಕ್ಕೆ ಅನ್ನದಾನ ಮಾಡಿಸಿದ್ದೀರಿ. ಅದಾದಮೇಲೆ ಡೈಲಿ ಪ್ರೋಗ್ರಾಮ್ಸ್ ಇರುತ್ತೆ. ಪ್ರೋಗ್ರಾಮ್ಸು ಎಲ್ಲ ಇದೇ ದುಡ್ಡಲ್ಲೇ ನಾವು ಗಣೇಶನ ಅದೇ ದುಡ್ಡಲ್ಲೇ ತಗೊತೀರಿ. ಇನ್ನೂ ಕೆಲವರು ಇದ್ದಾರೆ. ನೀವು ಬಹಳ ವರ್ಷದ ಗಣೇಶ ಕೂರಿಸ್ಕೊಂಡು ಬರ್ತಿದ್ದಾರೆ. ಈಗ 8 ಲಕ್ಷ ಬಂದಿದೆ. ಬರೋ ವರ್ಷ ಎಸ್ಪೆಷಲಿ ನಾಗವಾರ ಅಂದರೆ ಈ ಭಾಗದಲ್ಲಿ ಅದ್ದೂರಿ ಮೆರವಣಿಗೆ, ಎಷ್ಟು ಕಲಾ ತಂಡಗಳನ್ನ ಕರೆಸ್ಬಿಟ್ಟು ಮೆರವಣಿಗೆ ಮಾಡ್ತೀರಾ? ನಾವೊಂದು 5ರಿಂದ 6 ಕಲಾ ತಂಡಗಳನ್ನ ಕರೆಸ್ತಾ ಇದ್ದೀವಿ. ಸುಮಾರು ಒಂದು 100 ಗಾಡಿಗಳು ಗಣೇಶ ಇಲ್ಲಿಂದ ನಾವು ಹಲಸೂರು ಗಂಟ ಹೋಗ್ತೀವಿ. ನಾಗವಾರದಿಂದ ಹಲಸೂರು ಗಂಟ ಮೆರವಣಿಗೆ ಮುಖಾಂತರ ಹೋಗ್ತೀವಿ. ಯಾವ ರೀತಿ ಉತ್ಸವ ನಡೆಯುತ್ತೆ? ತುಂಬ ವಿಜೃಂಭಣೆ ನಡೆಯುತ್ತೆ ಉತ್ಸವ. ನೀವು ಹೇಳ್ತೀರಾ ಲಡ್ಡು ಗಣೇಶ ಮುಂಬೈ ತೆಲಂಗಾಣ ನೋಡಿದ್ದೀವಿ, ನಾಗವಾರದಲ್ಲೇ ನಡೀತಿರೋದು. ಅದು ತುಂಬ ಖುಷಿಯಾದಂಥ ವಿಚಾರ. ನಾವೊಂದು ಈ ಪ್ರಯತ್ನ ಮಾಡೋಕ್ಕೆ ಮುಂಚೆ ತುಂಬ ಸತಿ ನಾವು ಅದು 2018ಕ್ಕೆ ಮುಂಚೆನೇ ಇದು ನಮ್ಮದೊಂದು ಪ್ಲ್ಯಾನ್ ಇತ್ತು, ಮಾಡೋಣ ಅಂತ. ಈ ಥರ ನಾವು ಏನಂದರೆ ಹೈದ್ರಾಬಾದ್ಗೆ ಹೋಗಿದ್ವಿ. ಇದು ಆ್ಯಕ್ಷನ್ ಹೆಂಗಾಗುತ್ತೆ ಮತ್ತು ಆ ಥರ ಎಲ್ಲಿ ಮಾಡ್ತಾರೆ, ಏನು ಪ್ರೊಸೀಜರು ಮತ್ತು ಯಾವ ಥರ ಮಾಡಬೇಕು ಅಂತ ಹೈದ್ರಾಬಾದ್ಗೆ ನಮ್ಮ ತಂಡ ವೀಕ್ಷಣೆ ಮಾಡಿ ಬಂದು ತದನಂತರ ನಾವಿಲ್ಲಿ ಪ್ರಯತ್ನ ಮಾಡಿ 2018ರಲ್ಲಿ ಪ್ರಾರಂಭ ಮಾಡಿದ್ವಿ. ಬರೀ ನಾಗವಾರ ಗ್ರಾಮಸ್ಥರಲ್ಲ, ಹೊರಗಿನ ಗ್ರಾಮಸ್ಥರು ಕೂಡ ಭಾಗಿಯಾಗ್ತಾರಲ್ಲ? ಎಲ್ಲ ಪ್ರತಿಯೊಂದು ಸುತ್ತಮುತ್ತ ಒಂದು 10 ನಮ್ಮ BBMP ಲಿಮಿಟ್ಸಲ್ಲಿ ಒಂದು 10 ಗ್ರಾಮಗಳಲ್ಲಿ ಒಂದು ಮೇನ್ ವ್ಯಕ್ತಿಗಳು, ದೊಡ್ಡ ಹಿರಿಯ ಗಣ್ಯರು ಭಾಗವಹಿಸ್ತಾರೆ. ಯಾರಿಗೆ ಆಸಕ್ತಿ ಇದೆಯೋ ಡಿಪೆಂಡ್ಸು ಅವ್ರ ಮೇಲೆ. ಈ ಸಲ ಹರಾಜು ಪ್ರಕ್ರಿಯೆಯಲ್ಲಿ ಪದ್ಮನಾಭನ್ ಅವರಿಗೆ ಈ ಸತಿ ನಮ್ಮ ನಾಗವಾರ ಗ್ರಾಮದ NC ಪದ್ಮನಾಭ ಅವರು 8 ಲಕ್ಷಕ್ಕೆ ಈ ಒಂದು ಲಾಡು ಹರಾಜಿನ ಪ್ರಕ್ರಿಯೆಯಲ್ಲಿ ಅವರು ತಗೊಂಡಿರ್ತಾರೆ.
ಇದು ಲಾಡು ಹರಾಜು ಪ್ರಕ್ರಿಯೆ ಅಂದರೆ ನವೋದಯ ಗೆಳೆಯರ ಬಳಗ ಏನು ಗಣೇಶ ಕೂರಿಸಿದ್ದಾರೆ. ಗಣೇಶ ಮಾತ್ರ ಅಲ್ಲ, ಅದ್ರ ಜೊತೆಗೆ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂಥ ಕೆಲಸ ಕೂಡ ಮಾಡ್ತಿದ್ದಾರೆ. ಗಣೇಶವನ್ನು ಪೂಜಿಸುವ ಸಂದರ್ಭದಲ್ಲಿ ಹೇಗೆ ತೆಲಂಗಾಣ ಮತ್ತು ಮುಂಬೈಯಲ್ಲಿ ಗಣೇಶ ಉತ್ಸವ ಸಮಿತಿಯವರು ಅಲ್ಲಿ ಯಾವ ರೀತಿ ಗಣೇಶವನ್ನು ಪೂಜಿಸಿ ಅದರಲ್ಲಿ ಲಡ್ಡುವನ್ನು ಪ್ರಸಾದವಾಗಿ ನೀಡ್ತಾರೋ ಅದೇ ರೀತಿ ಇಲ್ಲಿ ಲಡ್ಡುವನ್ನು ಪ್ರಸಾದವಾಗಿ ನೀಡಿ ಅದಕ್ಕೆ ಶಕ್ತಿ ನೀಡಿ ಆ ಲಡ್ಡುವನ್ನು ಹರಾಜಾಗ್ತಾರೆ. ಆ ಹರಾಜಲ್ಲಿ ಬಂದಂತಹ ದುಡ್ಡಲ್ಲಿ ಮುಂದಿನ ವರ್ಷದ ಗಣೇಶ ಉತ್ಸವವನ್ನು ಅದ್ಧೂರಿಯಾಗಿ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ನಾಗವಾರ.